censored. ಒಂದು ಹುಡುಗ ವರ್ಜಿನ್ ಆಗಿದ್ದಾನ ಇಲ್ವಾ ಅಂತ ಹೇಗೆ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ, ಅದೇ ತರಾನೇ ಒಂದು ಹುಡುಗಿ ಕೂಡ ವರ್ಜಿನ್ ಆಗಿದ್ದಾಳಾ ಇಲ್ವಾ ಅಂತ ಹೇಳೋದು ಸಿಕ್ಕಾಪಡೆ ಕಷ್ಟ. ಬಟ್ ಎಸ್, ವಿವೆಲ್ಟಿಯೋ ಸ್ಪಿರಿಟ್ ಸೋಪ್ ಇಸ್ ದ ನಂಬರ್ 1 ಸೋಪ್ ಅಂತ ಮಾತ್ರ ನಾವ್ ಆರಾಮವಾಗಿ ಹೇಳ್ಬೋದು. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಇನ್ ಇಟ್. ಕೇಳ್ತಾ ಇದ್ರ ಸೆನ್ಸರ್ಡ್, ನಾನು ಆರ್ಜೆ ಹಾಕಿ ನಿಮ್ ಜೊತೆಗಿದ್ದೀನಿ 92.7 ಬಿಗ್ ಎಫ್ ಎಂ ಅಲ್ಲಿ. ಸೊ ದ ಫಸ್ಟ್ ಪಾಯಿಂಟ್ ಇಸ್, ಈ ಹುಡುಗ ಕೇಳ್ತಾ ಇದ್ದಾನೆ, ನನಗೆ ಮೆಸೇಜ್ ಕಳಿಸ್ಬಿಟ್ಟು ಈ ತರ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳು ಕೂಡ ನನ್ನನ್ನ ಪ್ರೀತಿಸ್ತಾಳೆ, ಬಟ್ ಶಿ ಹ್ಯಾಡ್ ಅನ್ ಎಕ್ಸ್ ಬಾಯ್ ಫ್ರೆಂಡ್. ಸೊ ಅವರಿಬ್ಬರ ಮಧ್ಯೆ ಕೂಡ ಫಿಸಿಕಲ್ ರಿಲೇಶನ್ಶಿಪ್ ಇತ್ತು. ಬಟ್ ಇವಾಗ ನಾನ್ ತಿಳ್ಕೊಬೇಕು ಈ ಹುಡುಗಿ ನಿಜವಾಗ್ಲೂ ವರ್ಜಿನ ಇಲ್ವಾ ಅಂತ. ಸೊ ಫಸ್ಟ್ ಪಾಯಿಂಟ್ ನಾ ಹೇಳ್ತಾ ಇದ್ದೀನಿ, ಒಂದು ರಿಲೇಶನ್ಶಿಪ್ ನಲ್ಲಿ ಟ್ರಸ್ಟ್ ಅನ್ನೋದು ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ನೀವು ಒಂದು ರಿಲೇಶನ್ಶಿಪ್ ನಲ್ಲಿ ಇರ್ಲೇಬಾರ್ದು. ಆ ಹುಡುಗಿ ಏನಾದ್ರೂ ಮುಚ್ಚಿಡ್ಬೇಕು ಅಂತಿದ್ರೆ ಮಾಡ್ಬೋದಾಗಿತ್ತು, ಆ ತರ ಮುಚ್ಚಿಟ್ಟು. ಅವಳು ಮುಚ್ಚಿಟ್ಟಿಲ್ಲ, ನಿಮ್ಗೆ ಎಲ್ಲಾ ವಿಷಯನೂ ಹೇಳಿದಾಳೆ, ದಟ್ಸ್ ಅ ಗುಡ್ ಥಿಂಗ್. ಸೊ ಅದರಿಂದ ನೀವು ಬ್ಲೈಂಡ್ ಆಗಿ ಆ ಹುಡುಗಿನ ಟ್ರಸ್ಟ್ ಮಾಡೋದೇ ರೈಟ್ ಥಿಂಗ್ ಅಂತ ನನ್ಗನ್ಸ್ತಾ ಇದೆ. ದ ಸೆಕೆಂಡ್ ಥಿಂಗ್ ಇಸ್, ಈ ಒಂದು ಹೈಮೆನ್ ಅಂತ ಏನ್ ಹೇಳ್ತೀವಿ, ಸೊ ಆ ಒಂದು ಹೈಮೆನ್ ಅದೊಂದು ಥಿನ್ ಲೇಯರ್, ಅದು ಕಟ್ ಆಗೋಗ್ಬಿಟ್ರೆ ವರ್ಜಿನ್ ಅಲ್ಲ ಅಂತ ಹೇಳ್ತಾರೆ. ಸೊ ಈ ಹೈಮನ್ ಬರೀ ಈ ಫಿಸಿಕಲ್ ಆಕ್ಟಿವಿಟಿ ಆಗ್ಬಿಟ್ಟೇ ಕಟ್ ಆಗ್ಬೇಕು ಅಂತ ಏನೂ ಇಲ್ಲ. ಇವಾಗ ಜಾಸ್ತಿ ಸೈಕ್ಲಿಂಗ್ ಮಾಡೋದು, ತುಂಬಾ ಜಿಮ್ಮಿಂಗ್ ಮಾಡೋದು, ಈ ತರ ಎಲ್ಲ ಆಕ್ಟಿವಿಟೀಸ್ ಮಾಡಿದಾಗ ಆ ಹೈಮನ್ ಅದಾಗದೆ ಕಟ್ ಆಗೋಗ್ಬಿಟ್ಟಿರುತ್ತೆ, ಅದು ಯಾವಾಗ್ಲೂ ಕಟ್ ಆಗೋಗಿರುತ್ತೆ. ಹಾಗಂತ ಎಲ್ಲರೂ ವರ್ಜಿನ್ ಅಲ್ಲ ಅಂತ ಹೇಳಕ್ಕಾಗತ್ತಾ? ಸೊ ಇಟ್ಸ್ ಡೆಫಿನೆಟ್ಲಿ ಅ ರಾಂಗ್ ಥಿಂಗ್ ಹೂ ಎವರ್ ಯು ಆರ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಹುಡುಗ ಏನ್ ಮಾಡ್ಬೇಕು ಅಂತ? ನನ್ನ ಒಂದು ಪಾಯಿಂಟ್ ಅಂತೂ ನಾ ಹೇಳಾಯ್ತು. ವಾಟ್ ಡು ಯು ಥಿಂಕ್ ವಾಟ್ ದಿಸ್ ಗೈ ಶುಡ್ ಡೂ ಅಂತ ನಿಮ್ಗೆ ಏನಾದ್ರೂ ಐಡಿಯಾ ಇದೆ ಅಂದ್ರೆ ಸಿಂಪಲ್ ಆಗಿ ನೀವು ನನಗೆ ಮೆಸೇಜ್ ಮಾಡ್ಬೋದು. BIG ಬಿಗ್ ಅಂತ ಟೈಪ್ ಮಾಡಿ ಸ್ಪೇಸ್ ಬಿಟ್ಟು ನಿಮ್ಮ ಮೆಸೇಜ್ ನ ಕಳಿಸಿ to 55454 ಬಟ್ ಐಮ್ ಆಕ್ಚುಲಿ ವೇಟಿಂಗ್, ನಾನು ಯಾವಾಗ ಈ ತರ ಹಾಡ್ತೀನಿ ಅಂತ. ಓ ಐ ಜಸ್ಟ್ ಲವ್ ಲಂಡನ್. ನನ್ಗೆ ಯಾವಾಗ ಹೋಗಕ್ಕೆ ಅಲ್ಲಿಗೆ ಚಾನ್ಸ್ ಸಿಗತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ಬರೀ ಇವಾಗ ಸದ್ಯಕ್ಕೆ ನೀವು ಕೇಳ್ತಾ ಇರಿ ಸೆನ್ಸರ್ಡ್, ನಾನು ಆರ್ಜೆ ಹಾಕಿ ನಿಮ್ ಜೊತೆಗಿದ್ದೀನಿ 92.7 ಬಿಗ್ ಎಫ್.